ಕ್ಯಾಂಪರ್ ವ್ಯಾನ್ ಒಂದು ಓಡಾಡುವ ಮನೆ. ಒಂದು ಓಡಾಡುವ ಗಾಡಿಯಲ್ಲಿ ಮನೆಯಲ್ಲಿರುವ ಎಲ್ಲ ರೀತಿಯ ಬೇಸಿಕ್ ಫೆಸಿಲಿಟಿ ಇರೋದನ್ನ RV ಅಥವಾ ಕ್ಯಾಂಪರ್ ವ್ಯಾನ್ ಅಂತ ಕರೀತಾರೆ. ಸ್ನೇಹಿತರೆ, ನಾವು ಟ್ರಿಪ್ ಎಲ್ಲ ಆದ್ಮೇಲೆ ಅಥವಾ ನಾವು ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸ್ಟೇ ಮಾಡ್ತಾ ಇರುವಾಗ ಅಟ್ ಎಂಡ್ ಆಫ್ ದ ಡೇ ನಾವು ರೆಸ್ಟ್ ಮಾಡೋದಕ್ಕೆ ನಮಗೆ ಸ್ಲೀಪಿಂಗ್ ಸೆಟಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಂಪರ್ ವ್ಯಾನ್ ನ ಸ್ಲೀಪಿಂಗ್ ಸೆಟಪ್ ಇವಾಗ ನೋಡೋಣ. ಇದು ನನ್ನ ಸ್ಲೀಪಿಂಗ್ ಸೆಟಪ್, ನನ್ನ ಬೆಡ್ರೂಮ್. ನನ್ನ ಕ್ಯಾಂಪರ್ ವ್ಯಾನ್ ನ ಬೆಡ್ರೂಮ್ ಸೆಕ್ಷನ್ ನ ಕಾಸ್ಟಿಂಗ್ ಇವತ್ತು ತಿಳ್ಕೊಳ್ಳೋಣ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಿಷಿ, ಕನ್ನಡದ ಮೊಟ್ಟ ಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಕ್ಯಾಂಪರ್ ವ್ಯಾನ್ ಅಥವಾ ಕ್ಯಾಂಪರ್ ವ್ಯಾನ್ ಬ್ಲಾಗ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ನನ್ಗೆ ಇದರಲ್ಲಿ ಕಾಸ್ಟಿಂಗ್ ಹೆಚ್ಚಿಲ್ಲ, ಬಟ್ ನನ್ಗಿದು ಸ್ಲೀಪಿಂಗ್ ಸೆಟಪ್ ಏನ್ ಮಾಡಿಸೋದಕ್ಕಿದೆ ಅದರಲ್ಲೇ ಕಾಸ್ಟ್ ಆಗಿರುವಂತದ್ದು. ನಾನು ಅದ್ರದ್ದು ಕಾಸ್ಟಿಂಗ್ ನಿಮ್ಗೆ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮುಂಚೆ ಒಂದು ವಿಡಿಯೋ ಮಾಡಿದೀನಿ ಕಂಪ್ಲೀಟ್ ಈ ಕಾಸ್ಟಿಂಗ್ ಬಗ್ಗೆ, ಈ ಸೆಟಪ್ ಮಾತ್ರ. ಅದು ಕೂಡ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ಸೊ ಇದ್ರಲ್ಲಿ ನನ್ನ ಹತ್ರ ಇರೋದು ಒಂದು ಬೆಡ್ಶೀಟ್ ಇದೆ, ಒಂದು ರಜಾಯಿ ಇದೆ, ಕೆಳಗಡೆ ಹಾಕಿರ್ತೀನಿ, ಮೇಲ್ಗಡೆ ಬೆಡ್ಶೀಟ್ ಹಾಕಿದ್ದೀನಿ. ಸೊ ನನ್ನ ಹತ್ರ 2 ಪಿಲ್ಲೋಸ್ ಇದೆ. ಒಂದು ಬಂದು ಏರ್ ಬ್ಲೋನ್ ಪಿಲೋ. ಸೊ ನೋಡಿ, ಇದು ಏರ್ ಪಿಲೋ. ಸೊ ಸಾಫ್ಟಾಗೇ ಇದೆ. ಇದರಲ್ಲಿ ಗಾಳಿ ಊದ್ಕೊಂಡು ನೀವು ಇದನ್ನ ಬ್ಲೋ ಮಾಡ್ಕೊಂಡು ಎಷ್ಟು ಸೈಡ್ ಬೇಕೋ ಆ ಸೈಟಿಗೆ ಮಾಡ್ಕೊಂಡು ಇದು ಮಾಡ್ಬೋದು. ಸಾಫ್ಟ್ ಇದೆ. ಒಂದು ಕಡೆಯಲ್ಲಿ ವೆಲ್ವೆಟ್ ಐಟಮ್ ಇದೆ, ಒಂದು ಕಡೆ ಪ್ಲಾಸ್ಟಿಕ್. ಸೊ ಅದನ್ನು ನಾನು ಒಳಗಡೆ ಇಟ್ಟಿರ್ತೀನಿ. ಸೊ ಇನ್ನೊಂದಿದೆ ನನ್ನ ಹತ್ರ, ರೆನಾಲ್ಟಿಂದಾನೇ ನಾನು ಗಾಡಿ ತೊಗೊಂಡಾಗ ಬಂದಿದ್ದಂಥದ್ದು ಪಿಲೋ. ಡಿಸೈನ್ ಆಗಿ ಚೆನ್ನಾಗಿದೆ, ಅದಕ್ಕೆ ಇಟ್ಕೊಂಡಿದ್ದೀನಿ ಹುಷಾರಾಗಿ. ಸೊ ಇದನ್ನು ಯೂಸ್ ಮಾಡೋದು ತುಂಬ ಕಡಿಮೆ, ಬಟ್ ಯೂಸ್ ಮಾಡ್ಕೊಳ್ಬೋದು. ನಾನು ಹೈಟ್ ಬೇಕು ಅಂತ ಹೇಳಿದಾಗ 2 ಕಡೆಯಿಂದ ವೆಲ್ವೆಟ್ ಕ್ಲಾತಲ್ಲಿ ಮಾಡಿದ್ದಾರೆ. ಡಿಸೈನ್ ಎಲ್ಲ ಚೆನ್ನಾಗಿದೆ. ಸೊ ಇದೇನಂದರೆ ಜಸ್ಟ್ ಡೆಕೋರೇಟಿವ್ ಪರ್ಪಸ್ ಮಾತ್ರ ಯೂಸ್ ಆಗುತ್ತೆ. ಜಾಸ್ತಿ ಇದರಲ್ಲೆಲ್ಲ ಬೆವರು ಅದೆಲ್ಲ ಅಂಟ್ಕೊಂಡ್ರೆ ಹಾಳಾಗೋಗ್ಬಿಡುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡಲ್ಲ. ಮೋರ್ ಓವರ್ ಫುಲ್ ಲೆಂತಲ್ಲಿಲ್ಲ, ಕಂಫರ್ಟ್ ಆಗಿ ಬೇಕು ಅಂತೇಳಿ ನಾನು ಇದು ಏರ್ ಪಿಲೋ ಯೂಸ್ ಮಾಡ್ತೀನಿ. ಸ್ನೇಹಿತರೆ, ಇದ್ರ ಜೊತೆಗೆ ನನ್ನ ಹತ್ರ ಅಕಸ್ಮಾತ್ ನಾವು ಫ್ರೆಂಡ್ಸ್ ಜೊತೆಲಿ ಹೋದ್ವಿ, ಇಲ್ಲ ನಾವು ಗಾಡಿಯಲ್ಲಿ ಮಲ್ಗೋದು ಬೇಡ, ನಾವು ಹೊರಗಡೆ ಮಲಗಬೇಕು, ಇಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರೀಯಾಗಿ ನಾವು ಮಲಗಬೇಕು ಅಂತ ಹೇಳಿದ್ರು ಕೂಡ ನನ್ನ ಹತ್ರ ಡೆಕಾಥ್ಲಾನ್ ಒಂದು 3% ಟೆಂಟ್ ಇದೆ. ಇದ್ರದ್ದು ಕೂಡ ನಿಮಗೆ ಇಮೇಜ್ ಅಥವಾ ಒಂದು ಸ್ಮಾಲ್ ಕ್ಲಿಪ್ ಅನ್ನು ಹಾಕ್ತೀನಿ. ಡೆಕಾಥ್ಲಾನ್ ಅಲ್ಲಿ ತಗೊಂಡಿರೋದು 3% ಟೆಂಟ್ ಇದೆ. ಸ್ನೇಹಿತರೆ, 3% ಟೆಂಟ್ ಸೆಟ್ ಮಾಡಿದಾಯ್ತು. ನೋಡಿದ್ರಲ್ಲ, ವಿಡಿಯೋಲಿ ಕಾಣಿಸೋ ಅಷ್ಟೇ ಈಸಿ ಟೆಂಟ್ ಅನ್ನ ಸೆಟಪ್ ಮಾಡೋದು. ನೀವು ಹೊಸದಾಗಿ ತಗೊಂಡಿದ್ರೆ ಇನಿಷಿಯಲಿ 1 ಸತಿ 2 ಸತಿ ನಿಮ್ಗೆ ಕಷ್ಟ ಅನ್ಸ್ಬೋದು. 1-2 ಸತಿ ಮಾಡಿದ ತಕ್ಷಣ 3ನೇ ಸತಿಯಿಂದ ತುಂಬಾ ಈಸಿ ಅನ್ಸುತ್ತೆ. ನಾನು ಮುಂಚೆ ಎಲ್ಲ ಇದರಲ್ಲಿ ಮಲಗಿದ್ದೀನಿ. ಲಾಸ್ಟ್ ಉಡುಪಿ ಸೀರೀಸ್ ಅಲ್ಲಿ ಕೂಡ ನಾನು ಟೆಂಟ್ ಅಲ್ಲೇ ಮಲಗಿದ್ದೀನಿ. ಸೊ ಇದು 3% ಟೆಂಟ್ ಇದೆ. ಇದ್ರೊಳಗಡೆ ಅಂತ ಹೇಳಿದ್ರೆ ಹಾಕೊಳ್ಳೋದಕ್ಕೆ ನನ್ನ ಹತ್ರ ಡೆಕಾಥ್ಲಾನ್ ಒಂದೇನೆ ಟೆಂಟ್ ಇದೆ. ಸೊ ಇದರಲ್ಲಿ ನೋಡಿ ಮ್ಯಾಟ್ರೆಸ್ ಇದೆ. ಮ್ಯಾಟ್ರೆಸ್ ಇದು ಬ್ಲೋ ಮಾಡ್ಕೊಳ್ಳೋದು ಏರು. ಸೊ ಸ್ನೇಹಿತರೆ ನೋಡಿ, ಆರಾಮಾಗಿದೆ ಮಲ್ಕೊಳ್ಳೋದಕ್ಕೆ, ಕ್ಲೀನ್ ಆಗಿ ಮಲ್ಕೋಬಹುದು. ತುಂಬಾ ಕುಶನಿ. ಬಟ್ ಇದು ಒಳ್ಳೆ ಸೈಜ್ ಅಲ್ಲಿ ಇದೆ. 3% ಟೆಂಟ್ ಆಗಿರೋದ್ರಿಂದ ಅದಕ್ಕೆ ಫುಲ್ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಆ ಕಡೆ ಈ ಕಡೆ ಬಾಕಿ ಆಗುತ್ತೆ. ಒಂದ್ ಸೈಡ್ ತಳೆದ್ರೆ ಒಂದ್ ಸೈಡ್ ಅಲ್ಲಿ ಒಬ್ರು ಮಲ್ಗೋಷ್ಟು, ಇಲ್ಲ ನೀವು ಲಗೇಜ್ ಇಟ್ಕೊಳ್ಳೋಕೆ ಜಾಗ ತುಂಬಾ ಈಸಿ ಆಗಿರುತ್ತೆ. ಇದರದ್ದು ನಿಮ್ಗೆ ಡೈಮೆನ್ಷನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ 4.5 ಅಡಿ ಸೈಡ್ ಅಲ್ಲಿ ಇದೆ. ನಿಮ್ಗೆ ಉದ್ದ ಬಂದು ಆಲ್ಮೋಸ್ಟ್ 6 ಅಡಿವರೆಗೂ ಬರುತ್ತೆ. 6.25 ಅಡಿ ಡೈಮೆನ್ಷನ್ ಕೊಟ್ಟಿರೋದ್ರಲ್ಲಿ ನಾನು ಅದ್ರದ್ದು ಪಿಕ್ ಹಾಕ್ತೀನಿ ಎಕ್ಸಾಕ್ಟ್ಲಿ. ಮತ್ತೆ ಇದ್ರದ್ದು ಹೈಟ್ ಬಂದು ದಪ್ಪ ಬಂದು ನಿಮ್ಗೆ 1/2 ಅಡಿ ಇದೆ. 6 ಇಂಚು 6.25 ಇಂಚುವರೆಗೂ ಬರುತ್ತೆ. ನಿಮ್ಗೆ ಈಸಿಯಾಗಿ ಸಾಕಾಗತ್ತೆ. ಮಲ್ಕೊಂಡ್ರೆ ನಿಜವಾಗ್ಲೂ ಒಂದು ಹೋಟ್ಲಲ್ಲಿ ಬೆಡ್ ಮೇಲೆ ಮಲ್ಕೊಂಡ್ರೆ, ಇಲ್ಲ ಮನೇಲೆಲ್ಲ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಹೇಗಿರುತ್ತೋ ಆ ತರ ಕುಶನ್ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದನ್ನ ಏರ್ ಬ್ಲೋ ಮಾಡೋದಕ್ಕೆ ಲೆಗ್ದೊಂದು ಪಂಪ್ ಇದೆ. ಅದು ಫಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ಅದ್ರ ಕೂಡ ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಬೋದು.
ಏರ್ ಮ್ಯಾಟ್ರೆಸ್ಸು ಬ್ಲೋ ಮಾಡೋದಕ್ಕೆ ಲೆಗ್ ಪಂಪೇ ಅಲ್ದಿರ ನನ್ನ ಹತ್ರ ನಾನು ಇದು ಎಲೆಕ್ಟ್ರಿಕ್ ಪಂಪ್ ಕೂಡ ತೊಗೊಂಡಿದ್ದೀನಿ. ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಕನ್ವರ್ಟರ್ ಕೂಡ ಇದೆ, ಡಿ ಸಿಯಿಂದ ಎ ಸಿಗೆ ಮಾಡ್ಕೊಳ್ಳೋವಂಥದ್ದು. ಸ್ನೇಹಿತರೆ ನೋಡಿದ್ರೆ ಎಲೆಕ್ಟ್ರಿಕ್ ಪಂಪ್ಗೆ ಸಾಕೆಟ್ ಮಾಮೂಲಿ 12 ವೋಲ್ಟ್ಸ್ದಿಲ್ಲ 10 ವೋಲ್ಟ್ಸ್ದಿದೆ ಇದು. ಸೊ ಇದನ್ನು ಮಾಮೂಲಿ ಮನೇಲೆಲ್ಲ ಪ್ಲಗ್ಗೆ ಹೇಗೆ ಹಾಕ್ತೀವೋ ಹಾಗೆ ಹಾಕುವಂಥದ್ದು. ಬಟ್ ಕಾರಲ್ಲಿ ಆ ಥರ ಸಿಸ್ಟಮ್ ಇರಲ್ವಲ್ಲ, ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದೇ ಮುಂಚೆ ಹೇಳ್ದಾಗೆ ನನ್ನ ಹತ್ರ ಡಿ ಸಿ ಟು ಎ ಸಿ ಕನ್ವರ್ಟರ್ ಇದೆ, ಅದನ್ನು ಹಾಕ್ಕೊಂಡಿರ್ತೀನಿ. ಅದಕ್ಕೆ ನಾನು ಈ ಥರ ಒಂದು ಜಂಕ್ಷನ್ ಬಾಕ್ಸನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ನಮ್ಮದು ಏರ್ ಬ್ಲೋವರ್ದು ಪ್ಲಗ್ ಹಾಕ್ಬಿಟ್ಟು ಆನ್ ಮಾಡಿಕೊಂಡ್ರೆ ಸೌಂಡ್ ಕೇಳಿಸ್ತಾ ಇದೆಯಾ, ಈ ಥರ ಆನ್ ಆಗುತ್ತೆ. ಸೊ ಇದರಲ್ಲಿ 3 ಥರ ಕೊಟ್ಟಿದ್ದಾರೆ, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಜಸ್ಟ್ ಇವಾಗ ಜಲ್ದಿ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ 3 ಟೈಪ್ ಕೊಟ್ಟಿದ್ದಾರೆ ನಾಸಲ್ಸು, ಅದನ್ನ ನಮ್ಗೆ ಯಾವ್ದು ಬೇಕೋ ಅದನ್ನ ಅಟ್ಯಾಚ್ ಮಾಡಿಕೊಂಡು ಇವಾಗ ಬೆಡ್ ಕನೆಕ್ಟ್ ಮಾಡಿದ್ರೆ ಬೆಡ್ ಉತ್ಕೊಳ್ಳುತ್ತೆ. ಬನ್ನಿ ನೋಡೋಣ. ಸ್ನೇಹಿತರೆ ಪಂಪ್ ಮಾಡಿದಾಯ್ತು, ಇವಾಗ ಇದನ್ನೆಲ್ಲ ಸೈಡ್ಗೆ ಇಟ್ಕೊಳ್ಳೋಣ. ಮಾಮೂಲಿ ಮನೆ ಕರೆಂಟಲ್ಲಿ ಓಡುವಂಥ ಪಂಪ್ ಇದು. ಸೊ ನಾನು ನಿಮಗೆ ನೆಕ್ಸ್ಟ್ ಪವರ್ ಮ್ಯಾನೇಜ್ಮೆಂಟ್ ಮತ್ತು ಎಲೆಕ್ಟ್ರಿಸಿಟಿ ಲೈಟಿಂಗ್ಸ್ ಅಲ್ಲಿ ತೋರಿಸುವಾಗ ನಿಮಗೆ ಕನ್ವರ್ಟರ್ ಕೂಡ ತೋರಿಸ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಸ್ಲೀಪಿಂಗ್ ಸೆಟಪ್ ಹೇಗಿದೆ ಅಂತ ಹೇಳಿ. ನನಗನ್ಸೋ ಪ್ರಕಾರದಲ್ಲಿ ಸ್ಲೀಪಿಂಗ್ ಸೆಟಪ್ಪಲ್ಲಿ ನಾನು ಯಾವುದೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ಈ ಸೆಟಪ್ ಅನ್ನು ಸ್ವಲ್ಪ ಹೈಟ್ ಮಾಡಿಸ್ಬೋದು, ನೆಕ್ಸ್ಟ್ ಮಾಡಿಸ್ತೀನಿ ಮಾಡಿಫಿಕೇಶನ್ ಅಲ್ಲಿ. ಬಟ್ ಇದನ್ನ ಹೈಟ್ ಮಾಡಿಸಿದಷ್ಟು ನನಗೆ ಇಲ್ಲಿ ವಿಡ್ತ್ ನನಗೆ ಇಲ್ಲಾಂದ್ರೆ ಹೈಟ್ ನನಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಮಲಗಿದಾಗ ಭುಜಕ್ಕೆ ಏನೋ ತಾಗಬಾರ್ದು, ಕಂಫರ್ಟಬಲ್ ಆಗಿರ್ಬೇಕು ಅನ್ನೋ ಇದರಿಂದ ನನ್ಗೆ ಸಫಿಷಿಯಂಟ್ ಹೇಗಿದೆ ಆಗ ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಊಟನೂ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ಮಲ್ಗೋದಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಕ್ಲೀನಾಗಿ ರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಲ್ಲ ಫೀಲ್ ಅಂತ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿ ನನ್ನ ಗಾಡಿಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕಾಗತ್ತೆ ಅಷ್ಟು ಸೆಟಪ್ ಮಾಡಿಸ್ಕೊಂಡಿದ್ದೀನಿ. ಸೊ ಇನ್ನೂ ಕಂಫರ್ಟಬಲ್ ಮಲಗಬೇಕು ಅಂತ ಹೇಳಿದ್ರೆ ನಾನು 3% ಟೆಂಟ್ ಯೂಸ್ ಮಾಡ್ಕೊಂಡು ಆಚೆ ಕಡೆ ಆರಾಮಾಗಿ ಮ್ಯಾಟ್ರೆಸ್ ಹಾಕೊಂಡು ಇನ್ನೂ ಕಂಫರ್ಟಬಲ್ ಆಗಿ ಮಲಗಬಹುದು. ನಿಮಗೆ ಕ್ಯಾಂಪರ್ ವ್ಯಾನ್ ಇತ್ತು ಅಂದ ತಕ್ಷಣ ನೀವು ಹೊರಗಡೆ ಟೆಂಟಲ್ಲಿ ಮಲಗಬಾರ್ದು ಅಂತಿಲ್ಲ, ಹಾಗೆ ಕ್ಯಾಂಪರ್ ವ್ಯಾನ್ ಇದ್ದು ಬರೀ ಟೆಂಟಲ್ಲೇ ಮಲಗಬೇಕು ಅಂತಾನೂ ಇಲ್ಲ. ಸೊ ನೋಡಬಹುದು, ಇದ್ರ ಕಾಸ್ಟಿಂಗ್ ಕೂಡ ಹಾಕಿರ್ತೀನಿ, ಇದ್ರದ್ದು ಕಂಪ್ಲೀಟ್ ಕಾಸ್ಟಿಂಗ್ ಬರುತ್ತೆ, ಟೋಟಲ್ ಕೂಡ ಬರುತ್ತೆ. ಬಟ್ ಟೆಂಟ್ ನಿಮಗೆ ಆಪ್ಷನಲ್ ಇರುತ್ತೆ, ನಿಮಗೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ಇಲ್ಲ. ಸ್ನೇಹಿತರೆ ಇದಾಗಿತ್ತು ಬೆಡ್ರೂಮ್ ಸೆಕ್ಷನ್ ನ ಕಂಪ್ಲೀಟ್ ಕಾಸ್ಟಿಂಗ್ ಮತ್ತೆ ಸೆಟಪ್ ಹೇಗ್ ಮಲ್ಕೊಂತೀನಿ ಅನ್ನೋದು. ಸೊ ಇನ್ನು ನೀವು ಏನಾದ್ರು ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ರೆ ನಾನು ಈ ಕಂಪ್ಲೀಟ್ ಕಾಸ್ಟಿಂಗ್ ಅನ್ನ ಸೀರೀಸ್ ಆಗಿ ಮಾಡ್ತಾ ಇದೀನಿ. ಪ್ರತಿಯೊಂದು ಸೆಕ್ಷನ್ ಅನ್ನ ನಾನು ಡೀಟೇಲ್ ಆಗಿ ವಿಡಿಯೋ ತೋರಿಸ್ತಾ ಇದೀನಿ ಕಾಸ್ಟಿಂಗ್ ಬಗ್ಗೆ. ಇದಕ್ಕಿಂತ ಮುಂಚೆ ಕಿಚನ್ ವಿಡಿಯೋ ಮಾಡಿದೀನಿ, ಕಿಚನ್ದು ಸೆಕ್ಷನ್ ಮತ್ತೆ ಕಾಸ್ಟಿಂಗ್ ಬಗ್ಗೆ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಕಂಪ್ಲೀಟ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಕೂಡ ಯಾವ ಆರ್ಡರ್ ಅಲ್ಲಿ ಕೂಡ ನೋಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಕ್ಯಾಂಪರ್ ವ್ಯಾನ್ ಅಲ್ಲಿ ಹಾಲ್ ಹೇಗಿರುತ್ತೆ, ಹಾಲ್ ಸೆಟಪ್ ಹೇಗಿರುತ್ತೆ, ಹಾಲ್ ಕಾಸ್ಟಿಂಗ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದ್ರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಅಥವಾ ಯಾರು ಕ್ಯಾಂಪರ್ ವ್ಯಾನ್ ಬಗ್ಗೆ ತಿಳ್ಕೊಳ್ಬೇಕು, ಕ್ಯಾಂಪರ್ ವ್ಯಾನ್ ಸೆಟಪ್ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಕ್ಯಾಂಪರ್ ವ್ಯಾನ್ ಬಿಲ್ಡ್ ಮಾಡೋದು ಹೇಗೆ ಅಂತ ಕನ್ನಡದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ.